ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟು ನಿಮಗೆ TET ಪರೀಕ್ಷೆನಲ್ಲಿ HSTR, GPSTR, PSTR ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಈ ರೀತಿ ಇದೆ: ಕನ್ನಡ ಬೋಧನೆಯಲ್ಲಿ ಪಠ್ಯಕ್ರಮ ವಿಶ್ಲೇಷಣೆ, ಕರಿಕ್ಯುಲಮ್ ಅನಾಲಿಸಿಸ್ ಇದರ ಒಂದು ಇಂಪಾರ್ಟೆನ್ಸ್ ಏನು, ಮಹತ್ವ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನಾನು ಮತ್ತೆ ಆಯ್ಕೆಗಳನ್ನ ಓದಕ್ಕೆ ಹೋಗಲ್ಲ. ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನು ಹೇಳ್ತೀನಿ. ಹೋಪ್ ನೀವು ಆಯ್ಕೆಗಳನ್ನ ನೋಡಿ ಉತ್ತರವನ್ನು ಗೆಸ್ ಮಾಡಿದ್ದೀರಿ ಅಂತ. ಕನ್ನಡ ಬೋಧನೆಯಲ್ಲಿ ಕರಿಕ್ಯುಲಮ್ ಅಂತಂದರೆ ಪಠ್ಯಕ್ರಮ ವಿಶ್ಲೇಷಣೆಯ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ಹೇಳಿದ್ರೆ ಆಪ್ಷನ್ 2 ನೋಡಿ. ಇಲ್ಲಿ ಬೋಧನಾ ಉದ್ದೇಶಗಳು, ವಿಷಯಗಳು ಮತ್ತು ಮೌಲ್ಯಮಾಪನ ವಿಧಾನಗಳು ಸೂಕ್ತವಾಗಿದೆಯೇ ಅಂತ ನಾವು ಖಚಿತಪಡಿಸ್ಕೊಳ್ಬೇಕು. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಪಠ್ಯಕ್ರಮ ವಿಶ್ಲೇಷಣೆಯ ಬೋಧನಾ ಉದ್ದೇಶಗಳಾಗಿರುತ್ತೆ. ಸೊ ಇದು ಪಠ್ಯಕ್ರಮದ ಬಲ ಮತ್ತು ದೌರ್ಬಲ್ಯಗಳನ್ನು ಗುರುತಿಸೋದಕ್ಕೆ, ಐಡೆಂಟಿಫೈ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಆಪ್ಷನ್ 2 ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಎರಡನೇ ಒಂದು ಪ್ರಶ್ನೆ: ಕನ್ನಡ ಭಾಷಾ ತರಗತಿಯಲ್ಲಿ ಪೂರಕ ಸಾಮಗ್ರಿಗಳು ಯಾವುದು ಅಂತ. ಅಂದರೆ ಕನ್ನಡ ಲ್ಯಾಂಗ್ವೇಜನ್ನು ನಾವು ಟೀಚ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಮಗೆ ಬೇಕಾಗ್ತಕ್ಕಂತಹ ಸಪ್ಲಿಮೆಂಟ್ರಿ ಮೆಟೀರಿಯಲ್ಸ್ ಯಾವ್ಯಾವುದು ಬೇಕು ಅಂತ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಅಂದರೆ ಪೂರಕ ಸಾಮಗ್ರಿಗಳು, ಸಪ್ಲಿಮೆಂಟ್ರಿ ಮೆಟೀರಿಯಲ್ಸ್ ಅಂತಂದರೆ ಪಠ್ಯಪುಸ್ತಕಕ್ಕೆ ಹೆಚ್ಚುವರಿಯಾಗಿ ಬಳಸಲಾಗ್ತಕ್ಕಂತಹ ಯಾವುದೇ ಒಂದು ಸಂಪನ್ಮೂಲಗಳು. ಇದು ಕತೆ ಪುಸ್ತಕಗಳಾಗಿರ್ಬೋದು, ಪತ್ರಿಕೆಗಳು ಆಗಿರ್ಬೋದು, ಆಮೇಲೆ ಶಬ್ದಕೋಶಗಳಾಗಿರ್ಬೋದು, ಆಡಿಯೋ ವಿಡಿಯೋ ಕ್ಲಿಪ್ಸ್ಗಳಾಗಿರ್ಬೋದು, ಆಮೇಲೆ ನಕ್ಷೆಗಳಾಗಿರ್ಬೋದು, ಚಾರ್ಟ್ಗಳು, ಇದೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಸೊ ಇದೆಲ್ಲ ಏನಾಗುತ್ತೆ, ಕಲಿಕೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸುತ್ತೆ. ಸೊ ಮತ್ತಷ್ಟು ಎಫೆಕ್ಟಿವ್ ಆಗಿ ಮಾಡುತ್ತೆ. ಹಾಗಾಗಿ ಆಪ್ಷನ್ 2 ಪಠ್ಯಪುಸ್ತಕಕ್ಕೆ ಪೂರಕವಾಗಿ ಬಳಸಲಾಗ್ತಕ್ಕಂತಹ ಹೆಚ್ಚುವರಿ ಸಂಪನ್ಮೂಲಗಳು ಸ್ಟೋರಿ ಬುಕ್ಸ್ ಆಗಿರ್ಬೋದು, ಮ್ಯಾಗಝಿನ್ಸ್ ಆಗಿರ್ಬೋದು, ಆಮೇಲೆ ಡಿಕ್ಷನರಿ ಆಗಿರ್ಬೋದು, ಆಡಿಯೋ ವಿಡಿಯೋ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 2 ಏನಿದೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ. ಮುಂದಿನ ಒಂದು ಪ್ರಶ್ನೆ: ಕನ್ನಡ ಭಾಷಾ ಬೋಧನೆಯಲ್ಲಿ ವ್ಯಾಕರಣ ಅನುವಾದ ವಿಧಾನ, ಗ್ಲಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಇದರ ಒಂದು ಮುಖ್ಯ ದೋಷ ಏನು ಅಂತ ಕೇಳಿದ್ದಾರೆ. ಏನು ಡಿಮೆರಿಟ್ ಇದೆ ಇದರಲ್ಲಿ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ನ ಒಂದು ಡಿಮೆರಿಟ್ ಏನು ಅಂತ. ಸೊ ಇದರಲ್ಲಿ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಒಂದು ಉತ್ತರ ಏನಿರ್ಬೋದು ಅಂತ ಹೇಳಿದ್ರೆ ವ್ಯಾಕರಣ ಅನುವಾದ ವಿಧಾನ ಏನಿದೆ ಅಲ್ಲ, ವ್ಯಾಕರಣ ನಿಯಮಗಳನ್ನು ಮತ್ತು ಶಬ್ದಕೋಶವನ್ನು ಕಂಠಪಾಠ ಮಾಡೋದಕ್ಕೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡುತ್ತೆ, ಹೆಚ್ಚು ಒತ್ತನ್ನು ನೀಡುತ್ತೆ. ಇದರ ಮುಖ್ಯ ದೋಷ ಅಂತ ಹೇಳಿದ್ರೆ ಇದು ವಿದ್ಯಾರ್ಥಿಗಳಲ್ಲಿ ಮಾತಾಡ್ತಕ್ಕಂತಹ ಮತ್ತು ಕೇಳುವ ಅಂದರೆ ಕಮ್ಯುನಿಕೇಷನ್, ಸಂವಹನ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸೋದಕ್ಕೆ, ಡೆವಲಪ್ ಆಗೋದನ್ನು ಇದೇನು ಮಾಡುತ್ತೆ, ಅಡ್ಡಿಪಡಿಸುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಏನಿದೆ ವಿದ್ಯಾರ್ಥಿಗಳಿಗೆ ಮಾತನಾಡುವ ಮತ್ತು ಕೇಳುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲು ಅಡ್ಡಿಪಡಿಸುತ್ತದೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ: ಕನ್ನಡ ಬೋಧನೆಯಲ್ಲಿ ಭಾಷಾ ಪ್ರಯೋಗಾಲಯ, ಲ್ಯಾಂಗ್ವೇಜ್ ಲ್ಯಾಬೊರೇಟರಿ ಇದರ ಒಂದು ಬಳಕೆ ಏನಕ್ಕೆ ಉಪಯುಕ್ತವಾಗಿದೆ ಅಂತ, ಭಾಷಾ ಪ್ರಯೋಗಾಲಯದ ಬಳಕೆ ಏನಕ್ಕೋಸ್ಕರ ಉಪಯುಕ್ತವಾಗಿದೆ ಅಂತ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಭಾಷಾ ಪ್ರಯೋಗಾಲಯ ಏನಿದೆ ಸ್ಟೂಡೆಂಟ್ಸ್ಗಳಿಗೆ ಕೇಳ್ತಕ್ಕಂತಹ ಮತ್ತು ಮಾತನಾಡ್ತಕ್ಕಂತಹ ಒಂದು ಸ್ಕಿಲ್ಗಳನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಒಂದು ಸಂವಾದಾತ್ಮಕ ಮತ್ತು ನಿಯಂತ್ರಿತ ವಾತಾವರಣವನ್ನು ಇದು ಪ್ರೊವೈಡ್ ಮಾಡುತ್ತೆ. ಇದು ಉಚ್ಚಾರಣೆ ಆಗಿರಬಹುದು, ಆಮೇಲೆ ಶ್ರವಣ ಗ್ರಹಿಕೆ ಕೇಳಿಸ್ಕೊಳ್ಳೋದಾಗಿರ್ಬೋದು, ಮತ್ತು ಮೌಖಿಕ ನಿರರ್ಗಳತೆಯನ್ನು ಸುಧಾರಿಸೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 3 ಕೇಳುವ, ಮಾತನಾಡುವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಂವಾದಾತ್ಮಕ ವಾತಾವರಣವನ್ನು ಒದಗಿಸುತ್ತದೆ ಅನ್ನೋದು ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ: 5ನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ: ಕನ್ನಡ ಭಾಷಾ ಕಲಿಕೆಯಲ್ಲಿ ಪ್ರಾಥಮಿಕ ಭಾಷೆ ಒಂದು ಪಾತ್ರ ಏನು, ಫಸ್ಟ್ ಲ್ಯಾಂಗ್ವೇಜ್ನ ಒಂದು ರೋಲ್ ಏನು ಅಂತ ಕೇಳಿದ್ದಾರೆ. ಯಾವ ರೀತಿ ರೋಲ್ ಪ್ಲೇ ಮಾಡುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಪ್ರಾಥಮಿಕ ಭಾಷೆ ಅಂತ. ಸೊ ಇದಕ್ಕೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಾಥಮಿಕ ಭಾಷೆ ಅಥವಾ ಮಾತೃಭಾಷೆ ಅಂತ ಏನು ಹೇಳ್ತೀವಿ ಅದು ಹೊಸ ಭಾಷೆಯನ್ನು ಅಥವಾ ಬೇರೆ ಬೇರೆ ಭಾಷೆಯನ್ನು ಕಲಿಯೋದಕ್ಕೆ ಒಂದು ಆಧಾರವಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ. ಸೊ ಸ್ಟೂಡೆಂಟ್ಸ್ ಏನು ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ತಮ್ಮ ಒಂದು ಮಾತೃಭಾಷೆಯ ಮುಖಾಂತರ ಪಡ್ಕೊಂಡಂತಹ ಒಂದು ಜ್ಞಾನ
ಜ್ಞಾನ ಆಗಿರ್ಬೋದು ಮತ್ತು ಕೆಲವೊಂದು ಸ್ಕಿಲ್ಗಳೇನಿದ್ದಾವೆ ಅದನ್ನು ಬೇರೆ ಬೇರೆ ಭಾಷೆಗಳನ್ನು ಅಥವಾ ಹೊಸ ಭಾಷೆಗಳನ್ನು ಕಲಿಯೋದಕ್ಕೆ ಅದನ್ನು ಅಪ್ಲೈ ಮಾಡ್ಕೊಳ್ತಾರೆ. ಹಾಗಾಗಿ ಆಪ್ಷನ್ 2 ಇದು ಹೊಸ ಭಾಷೆಯನ್ನು ಕಲಿಯಲು ಆಧಾರವಾಗಿ ಕಾರ್ಯನಿರ್ವಹಿಸುತ್ತದೆ ಅನ್ನೋದು ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, 6ನೇ ಪ್ರಶ್ನೆ. ಕನ್ನಡದಲ್ಲಿ ಭಾಷಾ ಸಂಪಾದನೆ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಮತ್ತು ಭಾಷಾ ಕಲಿಕೆ ಲ್ಯಾಂಗ್ವೇಜ್ ಲರ್ನಿಂಗ್ ಇದರ ನಡುವಿನ ಪ್ರಮುಖ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸೊ 2 ಒಂದೇ ಅರ್ಥವನ್ನು ಹೊಂದಿದೆ. ಸಂಪಾದನೆಯು ಸ್ವಾಭಾವಿಕ ಪ್ರಕ್ರಿಯೆಯಾಗಿರುತ್ತೆ, ಕಲಿಕೆ ಮಾತ್ರ ವ್ಯಾಕರಣವನ್ನು ಒಳಗೊಂಡಿದೆ, ಮತ್ತು ಸಂಪಾದನೆ ಕೇವಲ ವಯಸ್ಕರಲ್ಲಿ ನಡೆಯುತ್ತದೆ ಅಂತ ಇದೆ. ಈ ಪ್ರಶ್ನೆಗೆ ಆನ್ಸರ್ ಏನಿರ್ಬೋದು ಹಾಗಾದರೆ? ಸೊ ಭಾಷಾ ಸಂಪಾದನೆಯ ಒಂದು ಸ್ವಾಭಾವಿಕ ಮತ್ತು ಉಪಪ್ರಜ್ಞಾಪೂರ್ವಕ ಪ್ರಕ್ರಿಯೆಯಾಗಿರುತ್ತೆ ಭಾಷಾ ಸಂಪಾದನೆ. ಸೊ ಇದು ಸಾಮಾನ್ಯವಾಗಿ ಮಕ್ಕಳು ಅವರ ಒಂದು ಮಾತೃಭಾಷೆಯನ್ನು ಕಲಿತಕ್ಕಂತಹ ಒಂದು ರೀತಿಯಾಗಿರ್ಬೋದು, ಮತ್ತು ಭಾಷಾ ಕಲಿಕೆ ಲ್ಯಾಂಗ್ವೇಜ್ ಲರ್ನಿಂಗ್ ಏನಿದೆ ಭಾಷಾ ಕಲಿಕೆ ಪ್ರಜ್ಞಾಪೂರ್ವಕ ಮತ್ತು ಔಪಚಾರಿಕ ಪ್ರಯತ್ನದ ಮುಖಾಂತರ ನಡೀತಾ ಇರೋದ್ರಿಂದ ಸಾಮಾನ್ಯವಾಗಿ ಶಾಲಾ ತರಗತಿಗಳಲ್ಲಿ ನಡೀತಕ್ಕಂತಹ ಒಂದು ಭಾಷಾ ಬೋಧನೆ ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ 2 ನೋಡಿ, ಇಲ್ಲಿ ಸಂಪಾದನೆಯು ಸ್ವಾಭಾವಿಕ ಪ್ರಕ್ರಿಯೆಯಾಗಿದ್ದು ಕಲಿಕೆಯು ಪ್ರಜ್ಞಾಪೂರ್ವಕ ಪ್ರಯತ್ನದ ಮೂಲಕ ನಡೆಯುತ್ತದೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. 7ನೇ ಒಂದು ಪ್ರಶ್ನೆ. ಕನ್ನಡ ಭಾಷಾ ತರಗತಿಯಲ್ಲಿ ಆಡಿಯೋ ಸಾಧನಗಳು ಯಾಕೆ ಮುಖ್ಯ? ಆಡಿಯೋ ವಿಜುವಲ್ಸ್ ಅದು ಆಯಿತಾ, ಆಡಿಯೋ ವಿಜುವಲ್ಸ್ ಏಡ್ಸ್ ಏನಕ್ಕೆ ಮುಖ್ಯ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಯ್ಕೆಗಳು ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಎಸ್, ನಿಮ್ಮ ಆಯ್ಕೆ ಕರೆಕ್ಟ್ ಆಗಿತ್ತು. ಆಯ್ಕೆ 2 ಅವೇನು ಮಾಡುತ್ತೆ, ಆಡಿಯೋ ವಿಜುವಲ್ ಸಾಧನಗಳು ಕಲಿಕೆಯನ್ನು ಹೆಚ್ಚು ಆಕರ್ಷಕವಾಗಿ ಮತ್ತು ಅರ್ಥಪೂರ್ಣವಾಗಿ ಮತ್ತು ಬಹಳ ಎಫೆಕ್ಟಿವ್ ಆಗಿ ಮಾಡುತ್ತೆ. ದೃಶ್ಯ ಮತ್ತು ಶ್ರವಣೇಂದ್ರಿಯಗಳ ಮುಖಾಂತರ ಕೆಲವೊಂದು ಇನ್ಫಾರ್ಮೇಷನ್ನ ನಾವು ಗ್ರಹಿಸೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಮತ್ತು ಇದು ಕಲಿಕೆಯನ್ನು ಬಹಳಷ್ಟು ಸುಗಮವಾಗಿ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ, 8ನೇ ಪ್ರಶ್ನೆ. ಕನ್ನಡ ಬೋಧನೆಯಲ್ಲಿ ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಇದರ ಒಂದು ಪ್ರಯೋಜನ ಏನು? ಸ್ಟೂಡೆಂಟ್ ಸೆಂಟ್ರಡ್ ಅಪ್ರೋಚ್ ಇದರ ಒಂದು ಪ್ರಯೋಜನ ಏನು ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳು ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನ ನೀವು ಗೆಸ್ ಮಾಡಿದಿರಿ ಅಲ್ವಾ? ಎಸ್, ವಿದ್ಯಾರ್ಥಿ ಕೇಂದ್ರಿತ ವಿಧಾನದಲ್ಲಿ ಸ್ಟೂಡೆಂಟ್ಸ್ ಏನಿದ್ದಾರೆ ಕಲಿಕಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಹೋಗ್ತಾರೆ ಆಯಿತಾ. ಸೊ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕಲಿಕೆಗೆ ಜವಾಬ್ದಾರಿಯನ್ನು ತಗೊಳ್ತಾರೆ. ಟೀಚರ್ಸ್ ಅವರ ಒಂದು ಮಾರ್ಗದರ್ಶಕ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಸ್ಟೂಡೆಂಟ್ಸ್ಗಳಿಗೆ ಅವರ ಒಂದು ಅಗತ್ಯಗಳಿಗೆ ಅನುಗುಣವಾಗಿ ಕಲಿಕೆಯ ಒಂದು ಅವಕಾಶಗಳನ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ 2 ವಿದ್ಯಾರ್ಥಿಗಳು ಹೆಚ್ಚು ಸಕ್ರಿಯವಾಗಿ ಭಾಗವಹಿಸ್ತಾರೆ ಮತ್ತು ಜವಾಬ್ದಾರಿಯನ್ನು ತಗೊಳ್ತಾರೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ. ಕನ್ನಡ ಭಾಷಾ ಕಲಿಕೆಯಲ್ಲಿ ಭಾಷಾ ಆಲಿಸುವಿಕೆ ಲ್ಯಾಂಗ್ವೇಜ್ ಲಿಸ್ನಿಂಗ್ ಇದರ ಈ ಒಂದು ಕೌಶಲ್ಯದ ಮಹತ್ವ ಏನು ಅಂತ ಕೇಳಿದ್ದಾರೆ. ಏನು ಲ್ಯಾಂಗ್ವೇಜ್ ಲಿಸ್ನಿಂಗ್ನ ಒಂದು ಇಂಪಾರ್ಟೆನ್ಸ್ ಏನು ಅಂತ ಹೇಳಿ. ಸೊ ಈ ಪ್ರಶ್ನೆಗೆ ನೋಡಿ, ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಎಸ್, ಭಾಷಾ ಆಲಿಸುವಿಕೆ ಅಥವಾ ಲ್ಯಾಂಗ್ವೇಜ್ ಲಿಸ್ನಿಂಗ್ ಸ್ಕಿಲ್ ಏನಿದೆ ಭಾಷೆಯನ್ನು ಕಲಿಯೋದರ ಮೊದಲ ಮತ್ತು ಮೂಲಭೂತ ಹಂತವಾಗಿರುತ್ತೆ. ನಾವು ಕೇಳುವ ಮುಖಾಂತರನೇ ಏನು ಮಾಡ್ತೀವಿ, ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಆನಂತರ ನಾವು ಮಾತಾಡೋದಕ್ಕೆ ಕಲಿತಾ ಹೋಗ್ತೀವಿ. ಇದೇನಾಗುತ್ತೆ, ಕಮ್ಯುನಿಕೇಷನ್ಗೆ ಅಗತ್ಯವಾಗಿರುವಂತಹ ಒಂದು ಸ್ಕಿಲ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ 2 ಭಾಷಾ ಕಲಿಕೆಯ ಮೊದಲ ಹೆಜ್ಜೆಯಾಗಿದ್ದು ಅರ್ಥೈಸಿಕೊಳ್ಳುವಿಕೆಗೆ ಅತ್ಯಗತ್ಯ ಅಂತ ಹೇಳಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗುತ್ತೆ ಆಪ್ಷನ್ 2. 10ನೇ ಒಂದು ಪ್ರಶ್ನೆ. ಚೋಮ್ಸ್ಕಿ ಅವರ ಸಾರ್ವತ್ರಿಕ ವ್ಯಾಕರಣ ಯೂನಿವರ್ಸಲ್ ಗ್ರಾಮರ್ ಸಿದ್ಧಾಂತ ಯಾವುದನ್ನು ಪ್ರತಿಪಾದಿಸುತ್ತದೆ ಅಂತ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಎಸ್, ನೋಮ್ ಚೋಮ್ಸ್ಕಿ ಅಂತ ಅವರ ಫುಲ್ ಹೆಸರು. ನೋಮ್ ಚೋಮ್ಸ್ಕಿ ಅವರ ಒಂದು ಯೂನಿವರ್ಸಲ್ ಗ್ರಾಮರ್ ಈ ಒಂದು ಥಿಯರಿ ಏನಿದೆ, ಮನುಷ್ಯರು ಭಾಷೆಯನ್ನು ಕಲಿಯೋದಕ್ಕೆ ಜನ್ಮದಾತವಾದ ಹಾಗೆಯೇ ಅಂತರ್ಗತ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಅಂತ ಹೇಳಿ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾಗಿ ಆಪ್ಷನ್ 2 ಮನುಷ್ಯರು ಭಾಷೆಯನ್ನು ಕಲಿಯಲು ಅಂತರ್ಗತ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡ್ರಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.